ಭೀಮೇಶ್ವರ ದೇವಸ್ಥಾನದಿಂದ ಹೊರಗೆ ಹೋಗ್ತಾ ಇದ್ದೇವೆ. ಆವಾಗ ಬಂದ ಆಫ್ ರೋಡನ್ನು ಈಗ ಇಳಿಬೇಕು. ಇಲ್ಲೆಲ್ಲ ಏನು ಮಾಡಬೇಕಂದ್ರೆ ಇಂಜಿನ್ ಬ್ರೇಕಲ್ಲೇ ಇಳಿಸ್ಬೇಕು. ಯಾಕಂದರೆ ನಮ್ಮ ಮೈನ್ ಫ್ರಂಟ್ ಬ್ರೇಕನ್ನು ನಂಬಿದರೆ ಆಗಲಿಕ್ಕಿಲ್ಲ. ಇಂಜಿನ್ ಬ್ರೇಕ್ ಆದರೆ ಯಾವಾಗಲೂ ನಂಬೋದು. ಸೊ ಇಂಜಿನ್ ಬ್ರೇಕ್ ಹಾಕಿಕೊಂಡು ಇಳಿಯುವುದು. ಮತ್ತು ಇದು ಈಗ ಮೊದಲಿನಷ್ಟು ರೋಡು ಹಾಳಾಗಲಿಲ್ಲ, ಸ್ವಲ್ಪ ರೋಡು ಸರಿ ಮಾಡಿದ್ದಾರೆ. ಭೀಮೇಶ್ವರಕ್ಕೆ ಬರುವ ಆಫ್ ರೋಡನ್ನು ಸ್ವಲ್ಪ ಸರಿ ಮಾಡಿದ್ದಾರೆ. ಅಲ್ಲಿ ಒಂದು ಮೇಲೆ ಸ್ವಿಫ್ಟ್ ಕಾರು ಕೂಡ ಬಂದಿತ್ತು. ಸೊ ಸ್ವಿಫ್ಟ್ ಕಾರ್ ಬಂದರೆ ನೀವು ಲೆಕ್ಕಾಚಾರ ಮಾಡ್ಬೋದು ರೋಡ್ ಹೇಗೆ ಉಂಟು ಅಂತ. ಆರಾಮದಲ್ಲಿ ಬರ್ಬೋದು. ಇವಾಗ ಆಫ್ ರೋಡು ನಿಮಗೆ ಬೇಕಂದರೆ ಕೆರಾಡಿ ಮೂಡುಗಲ್ಲು ಟೆಂಪಲಿಗೆ ಹೋಗುವಾಗ ಒಂದು ಆಫ್ ರೋಡ್ ಸಿಗ್ತದೆ. ಮತ್ತು ಮುಗಿಲ್ಪೇಟೆ ಮಂದಲ್ಪಟ್ಟಿಗೆ ಹೋಗುವಾಗ ಒಳ್ಳೆ ಆಫ್ ರೋಡ್ ಸಿಗ್ತದೆ. ಅದು ಬಿಟ್ಟರೆ ನಿಮಗೆ ಕೊಡಚಾದ್ರಿಗೆ ಹೋಗುವಾಗ ಸಿಗ್ತದೆ. ಸೊ ಇದೆಲ್ಲ ಮೈನ್ ಆಫ್ ರೋಡ್ ಉಂಟು. ಆಫ್ ರೋಡಲ್ಲಿ ಒಂದು ಮೇನ್ ವಿಚಾರ ಏನಂದರೆ ಕಲ್ಲು ಇರ್ತದಲ್ಲ, ಕಲ್ಲಿನ ಮೇಲೆ ಹೋಗಬಾರ್ದು. ಯಾಕಂದರೆ ಕಲ್ಲು ಜಾರ್ತದೆ, ಆವಾಗ ನಿಮ್ಮ ಬೈಕ್ ಸ್ಕಿಡ್ ಆಗೋ ಚಾನ್ಸಸ್ ಇರ್ತದೆ. ಅಲ್ಲೊಂದು ಹುಂಡೈ ಗ್ರ್ಯಾಂಡ್ ಐಟನ್ನು ಹತ್ತುತ್ತಾ ಇತ್ತು ನೋಡಿ. ಸೊ ಆ ಥರ ಇವಾಗ ಬರ್ಬೋದು, ಮ್ಯಾನೇಜೇಬಲ್ ಉಂಟು ಆಫ್ ರೋಡು. ಜೀಪು ಸರ್ವಿಸ್ ಎಲ್ಲ ಉಂಟಂತ ಹೇಳಿ, ಅಂದರೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ಬೋದು. ಬಟ್ ನಿಮಗೆ ಅಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ. ಮಾರುತಿ ಅವ್ರದ್ದು ಈಕೋ ಕಾರ್ ನೋಡಿ, ಹತ್ತುತ್ತಾ ಉಂಟು ಆರಾಮದಲ್ಲಿ. ನನಗೆ ಇದಕ್ಕೆ ಎಕ್ಸ್ಪಲ್ಸ್ ಇಷ್ಟ ಆಗೋದು. ಎಂಥದೇ ಆಫ್ ರೋಡ್ ಇರಲಿ, ಹೇಗೆ ಬೇಕಾದರೆ ಇಲ್ಲಿ ರೋಡು, ಗಾಡಿ ಅಂದರೆ ಗಾಡಿ, ಎಕ್ಸ್ಪಲ್ಸ್ ಹೋಗುದೆ. ಗೈಸ್, ಭೀಮೇಶ್ವರ ಆಫ್ ರೋಡ್ ಮುಗಿಸಿ ಬಂದ್ವಿ ನಾವು. ಇನ್ನು ಇವತ್ತಿನ ರೈಡ್ ಇದ್ದಿದ್ದು ಲಾಸ್ಟ್ ಪ್ಲೇಸ್ ಆಗಿತ್ತು. ಸೊ ಇನ್ನು ಇಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗೋದು. ಟೈಮು 4 ಗಂಟೆ ಆಗ್ತಾ ಬಂತು. ಸೊ ಇನ್ನು ಇಲ್ಲಿಂದ ಮನೆಗೆ ಹೋಗುವಾಗ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿಂದ ನಾವೀಗ ಇನ್ನು ಡೈರೆಕ್ಟ್ ಮನೆಗೆ. ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೇನೆ, ಆದಷ್ಟು ಸಪೋರ್ಟ್ ಮಾಡಿ ಗೈಸ್. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಸಿ ಯು ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್ ಬಾಯ್.